ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ಬಿಗ್ ಬಾಸ್ ಕಡೆಯಿಂದ ಒಂದು ಗ್ರ್ಯಾಂಡ್ ಫಿನಾಲೆ ಪ್ರೋಮೋ ರಿಲೀಸ್ ಆಗಿದೆ. ನೋಡ್ಲಿಕ್ಕಂತೂ ಸಿಕ್ಕಾಪಟ್ಟೆ ಎನರ್ಜೆಟಿಕ್ ಆಗಿದೆ. ಸಿಕ್ಕಾಪಟ್ಟೆ ನಗು, ಖುಷಿ, ಆತಂಕ ಎಲ್ಲ ತುಂಬಿ ತುಳುಕ್ತಾ ಇದೆ. ಸೊ ನಮ್ಮ ಕಿಚ್ಚ ಸುದೀಪ್ ಅವರು ಎಲ್ಲ ಕಂಟೆಸ್ಟೆಂಟ್ಗಳ ಅಂದರೆ ಫಿನಾಲೆಯಲ್ಲಿ ಕೂತಿರೋ 5 ಕಂಟೆಸ್ಟೆಂಟ್ಗಳ ಒಂದು ಆತಂಕ, ಭಯ, ಹಾಗೆ ಏನು ಒಂದು ಟೆನ್ಷನ್ ಇರುತ್ತಲ್ವ, ಸೊ ಅದನ್ನು ಹೋಗ್ಲಿಸ್ಲಿಕ್ಕೋಸ್ಕರ ಒಂದು ಕಾಮಿಡಿ ಅಥವಾ ಹನುಮಂತು ಅವ್ರದ್ದೊಂದು ಟಾಕ್ಸು, ಕಾಮಿಡಿ ಇದೆಲ್ಲ ಮಾಡೋದು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗೆ ಹಳೆ ಕಂಟೆಸ್ಟೆಂಟ್ ಯಾರ್ಯಾರು ಎಲಿಮಿನೇಟ್ ಆಗಿ ಆಚೆ ಬಂದಿದ್ದಾರಲ್ವ, ಸೊ ಅವರೆಲ್ಲ ಈ ಕಡೆ ಕೂತ್ಬಿಟ್ಟು ಇವರಿಗೆ ಸಪೋರ್ಟ್ ಮಾಡಿ ಒಂದು ಫನ್ ಆ್ಯಕ್ಟಿವಿಟೀಸು ಅಥವಾ ಫನ್ ನಗೋ ಥರನೋ ಏನೋ ಒಂದು ಆ್ಯಕ್ಟಿವಿಟೀಸ್ ಮಾಡಿ ತುಂಬಾ ಒಂದು ಸ್ವಲ್ಪ ಮಜಾ ಮಾಡೋದು ಕಾಣಿಸ್ತಾ ಇದೆ. ನೋಡ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ಯಾಕೆ ಅಂತ ಹೇಳಿದರೆ ಈ ಒಂದು ಫಿನಾಲೆಯ ಈ ಒಂದು ಹಂತದಲ್ಲಿ 5 ಕಂಟೆಸ್ಟೆಂಟ್ಗಳು ಯಾರೇ ಆಗಿದ್ರೂ ಆಚೆ ಬಂದರೆ ತುಂಬಾ ಬೇಜಾರಾಗುತ್ತೆ. ಸೊ ನಿನ್ನೆ ನಾವೆಲ್ಲ ನೋಡಿದ್ವಿ, ಪ್ರತಿಯೊಂದು ಕಂಟೆಸ್ಟೆಂಟ್ ಫ್ಯಾಮಿಲಿಗಳು ಎಷ್ಟೊಂದು ಟೆನ್ಷನಲ್ಲಿ ಕೂತಿದ್ರು, ಎಷ್ಟೊಂದು ಆತಂಕದಲ್ಲಿ ಕೂತಿದ್ರು. ಏನಾಗುತ್ತೆ ಮುಂದೆ, ಯಾರು ಬರ್ತಾರೆ ಆಚೆ ಅಥವಾ ಯಾರು ವಿನ್ ಆಗ್ತಾರೆ, ಯಾರು ವಿನ್ ಆಗ್ಬೋದು, ಈ ಸರಿ ಇರೋ ಸಿಕ್ಕಾಪಟ್ಟೆ ಟಫ್ ಕಾಂಪಿಟೇಷನಲ್ಲಿ ಯಾರು ವಿನ್ ಆಗ್ತಾರೆ, ರನ್ನರ್ ಅಪ್ ಆಗ್ತಾರೆ ಅನ್ನೋದನ್ನು ಜಡ್ಜ್ ಮಾಡೋದೇ ಒಂಥರ ಸಿಕ್ಕಾಪಟ್ಟೆ ಕಷ್ಟ ಆಗೋಗಿದೆ. ಸೊ ಹಾಗಾಗಿ ಫ್ಯಾಮಿಲಿಯವರು ಕೂಡ ಟೆನ್ಷನಲ್ಲೇ ಇರ್ತಾರೆ, ಹಾಗೆ ಕಂಟೆಸ್ಟೆಂಟ್ಗಳು ಕೂಡ ಸಿಕ್ಕಾಪಟ್ಟೆ ಟೆನ್ಷನಲ್ಲೇ ಇರ್ತಾರೆ. ಸೊ ಇದನ್ನೆಲ್ಲ ಹೋಗಲಾಡಿಸ್ಲಿಕ್ಕೋಸ್ಕರ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಸೊ ಕೆಲವೊಂದು ಫನ್ ಆ್ಯಕ್ಟಿವಿಟೀಸ್ನ ಮಾಡ್ತಿರೋದು ಅಲ್ಲಿ ಕಾಣಿಸ್ತಾ ಇದೆ. ಸೊ ಹನುಮಂತು ಅವ್ರನ್ನ ಕೇಳ್ತಾ ಇದ್ದಾರೆ ಅವರು, ಹನುಮಂತು ಅವರೇ ನೀವು ಬಂದಾದಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಾದಮೇಲೆ ಯಾರ್ಯಾರನ್ನ ಆಚೆ ಕಳಿಸಿದ್ರಿ ಅಂತ ಹೇಳ್ಬಿಟ್ಟು, ಸೊ ಏನೇನು ಫನ್ ಆ್ಯಕ್ಟಿವಿಟೀಸ್ ನಡೆದಿರುತ್ತಲ್ವ ಬಿಗ್ ಬಾಸ್ ಮನೆ ಒಳಗಡೆ, ಒಂಥರ ಕಾಮಿಡಿ ಆ್ಯಕ್ಟಿವಿಟೀಸು, ಸೊ ಅದನ್ನೆಲ್ಲ ಮೆಲುಕಾಗ್ತಾ ಇದ್ದಾರೆ. ಇಲ್ಲಿ ಐಶ್ವರ್ಯ ಮತ್ತು ಶಿಶಿರ್ ಅವ್ರ ಮಧ್ಯೆ ಇದ್ದಂತಹ ಒಂದು ಬಾಂಡಿಂಗು, ಒಂದು ಕಾಮಿಡಿ, ಫನ್ ಟೈಮು, ಅದನ್ನೆಲ್ಲ ನೆನಪಿಸ್ಕೊಳ್ತಾ ಇದ್ದಾರೆ. ಅದ್ರ ಜೊತೆ ಅನುಷಾ ಮತ್ತು ಧರ್ಮ ಅವ್ರ ಮಧ್ಯೆ ಇದ್ದಂತಹ ಒಂದು ಫನ್ ಆ್ಯಕ್ಟಿವಿಟೀಸು, ಹಾಗೆ ಪ್ರತಿಯೊಬ್ಬರು ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ನಡೆದಿದ್ದಂತಹ ಏನು ಒಂಥರ ಸಿಹಿ ಘಟನೆಗಳನ್ನ ನೆನೆಸ್ಕೊಂಡು ನಗಬಹುದು, ಅಂಥದ್ದೆಲ್ಲದನ್ನು ಮೆಲುಕು ಹಾಕೋದ್ರ ಮೂಲಕ ಅವರು ಟೆನ್ಷನ್ಗಳನ್ನ ಮರೆಸ್ತಾ ಇದ್ದಾರೆ. ಸೊ ಇದು ಏನು ಅಂತ ಹೇಳಿದ್ರೆ, ಇದು ಜಸ್ಟ್ ಗ್ರ್ಯಾಂಡ್ ಫಿನಾಲೆ ಅಥವಾ ಇವತ್ತಿಗೆಲ್ಲ ಮುಗ್ದೋಗುತ್ತೆ ಅನ್ನೋ ಸಿಕ್ಕಾಪಟ್ಟೆ ಬೇಜಾರಿದೆ. ಬಟ್ ಏನು ಅಂತ ಹೇಳಿದ್ರೆ, ಇದ್ರ ಜೊತೆ ನಮ್ಮ ಸುದೀಪ್ ಸರ್ ಅವರು ಬಂದುಬಿಟ್ಟು ಇದು ಕೊನೆ ಸೀಸನ್ ಆಗಿರುತ್ತೆ, ಅವರ ಒಂದು ಹೋಸ್ಟ್ ಅನ್ನೋದೇನಿದೆ ಅಲ್ವಾ, ಸೊ ಅದು ಈ ಒಂದು ಎಪಿಸೋಡ್ಗೆ ಮುಕ್ತಾಯ ಆಗುತ್ತೆ. ಸೊ ನೆಕ್ಸ್ಟು ಇನ್ನು ಯಾವ್ದು ಮಾಡ್ತಾರೋ, ಯಾವುದು ಶೋ ಮಾಡ್ತಾರೋ ಅದು ಗೊತ್ತಿಲ್ಲ ನಮಗೆ. ಬಟ್ ನೆಕ್ಸ್ಟ್ ನಮ್ಗೆ ಏನೇ ಮನೋರಂಜನೆ ಕೊಟ್ಟರು ಮೂವಿ ಮುಖಾಂತರ ಕೊಡ್ತಾರೆ, ಅದು ಡೆಫಿನೆಟ್ಲಿ ಗೊತ್ತಿದೆ. ಬಟ್ ಏನೇ ಆಗಿರಲಿ, ಮೂವಿ ಅಂದರೆ ಯಾವಾಗೋ ಒಂದು ಸರಿ ಹೋಗಿ ನೋಡ್ತೀವಿ ನಾವು. ಬಟ್ ಶೋ ಅಂತ ಬಂದಾಗ ವಾರ ವಾರ ನಮಗೆ ನೋಡೋ ಒಂದು ಭಾಗ್ಯ ಸಿಗ್ತಾಯಿತ್ತು, ನೋಡೋ ಥರ ಒಂದು ಆಪರ್ಚುನಿಟಿ ಸಿಗ್ತಾಯಿತ್ತು. ಅವ್ರ ಮಾತಾಗಿರ್ಬೋದು, ಅವ್ರ ಬುದ್ಧಿವಾದ ಆಗಿರ್ಬೋದು, ಅಥವಾ ಅವರು ಒಂದು ತಿಳಿಸಿ ಹೇಳುವಂಥದ್ದಾಗಿರ್ಬೋದು, ಅಥವಾ ಅವರು ಕೂಡ ಕಾಮಿಡಿ ಮಾಡಿ ಕಾಲು ಎಳೆಯೋವಂಥದ್ದಾಗಿರ್ಬೋದು, ಸೀರಿಯಸ್ಸಾಗಿ ಮಾತಾಡೋದು, ಕ್ಲಾಸ್ ತೊಗೊಳ್ಳೋದು, ಇದೆಲ್ಲ ನೋಡಲಿಕ್ಕೆ ನಮ್ಗೆ ವೀಕ್ಷಕರಿಗೆ ಅಥವಾ ಯಾರ್ಯಾರು ನಾವು ಫ್ಯಾನ್ಸ್ ಇದ್ದೀವಲ್ವ, ನಮಗೆಲ್ಲ ಒಂಥರ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ಇವತ್ತು ಗ್ರ್ಯಾಂಡ್ ಫಿನಾಲೆ ಇರೋದು ಒಂಥರ ಖುಷಿ, ಇವತ್ತು ವಿನ್ನರ್ ರನ್ನರ್ ಅಪ್ ಕೊಡ್ತಾರೆ ಅನ್ನೋದು ಒಂದು ಖುಷಿ. ಅದ್ರ ಜೊತೆಗೆ ನಮ್ಮ ಸುದೀಪ್ ಸರ್ದು ಲಾಸ್ಟ್ ಎಪಿಸೋಡು, ಲಾಸ್ಟ್ ಫಿನಾಲೆ, ಲಾಸ್ಟ್ ಬಿಗ್ ಬಾಸ್ ಅನ್ನೋ ಒಂದು ರಿಯಾಲಿಟಿ ಶೋ ಅನ್ನೋದೇ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಬಟ್ ಏನೇ ಇರಲಿ, ಇವತ್ತು ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಪ್ರತಿಯೊಂದು ಕಂಟೆಸ್ಟೆಂಟ್ಗಳು ಸಿಕ್ಕಾಪಟ್ಟೆ ಮಿಂಚ್ತಾ ಇದ್ದಾರೆ. ಎಲ್ಲ ಫುಲ್ ರೆಡ್ ಕಲರ್ ಡ್ರೆಸ್ ಹಾಕೊಂಡು ಸಖತ್ತಾಗಿ ಮಿಂಚ್ತಾ ಇದ್ದಾರೆ ಎಲಿಮಿನೇಟ್ ಆಗಿರೋ ಕಂಟೆಸ್ಟೆಂಟ್ಗಳು. ಅದ್ರ ಜೊತೆಗೆ ನಮ್ಮ ಸುದೀಪ್ ಸರ್ ಅಂತೂ ವೈಟ್ ಆ್ಯಂಡ್ ವೈಟ್ ಸಖತ್ತಾಗಿ ಮಾಸಾಗಿ ಕಾಣ್ತಾ ಇದ್ದಾರೆ. ಹಾಗೆ ನಮ್ಮ ಫಿನಾಲಲ್ಲಿರೋ 5 ಎಲ್ಲ ಕಂಟೆಸ್ಟೆಂಟ್ಗಳು ಮಸ್ತಾಗಿ ಕಾಣ್ತಾ ಇದ್ದಾರೆ, ಸಖತ್ತಾಗಿ ಕಾಣ್ತಾ ಇದ್ದಾರೆ. ಸೊ ನಿಮಗೆ ಯಾರು ವಿನ್ ಆಗ್ತಾರೆ ಅನ್ನೋದು, ಯಾರು ಆಗಬೇಕು ಅನ್ನೋದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.